ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಲ್ಲೇ 2:30 ಆಗಿದೆ. ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು. ಅಡುಗೆ ಮಾಡೋದೆಲ್ಲ ಸ್ವಲ್ಪ ತೋರಿಸೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸಗಳಿದೆ. ಇವಾಗ ಸ್ಟಾರ್ಟ್ ಮಾಡೋಣ. ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಲೇಟ್ ಆಗಿದೆ. ಹಸ್ಬೆಂಡ್ ಕೂಡ ಇದ್ದಾರೆ. ಪಾಪ ಇವತ್ತು ಯಾಕೋ ಹುಷಾರಿಲ್ಲ ಅಂತ ಅಂತಿದ್ರು, ಮಲಗಿದ್ದಾರೆ. ಅವ್ರು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಏನಾದರೂ ಅಡುಗೆ ಮಾಡಿಬಿಡ್ತೀನಿ. ಇವಾಗ ಫಸ್ಟು ರೈಸ್ಗೆ ಇಟ್ಬಿಡ್ತೀನಿ. ನೆಕ್ಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಓಕೆ, ಇವಾಗ ರೈಸ್ಗೆ ಇಟ್ಟಿದ್ದೀನಿ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಯಾಕೋ ಕಾಲು ನೋವು ಅಂತ ಹೇಳ್ತಿದ್ರು, ಅದಕ್ಕೆ ಮಲ್ಕೊಂಡಿದ್ದಾರೆ. ಎದ್ದೇಳೋ ಅಷ್ಟರಲ್ಲಿ ಅಡಿಗೆ ರೆಡಿ ಮಾಡಿಬಿಡ್ತೀನಿ. ಸ್ವಲ್ಪ ಇಲ್ಲಿ ಕಿಟಕಿ ಬೆಳಕು, ಅದಕ್ಕೆ ಮುಖ ಕಾಣಿಸ್ತಿಲ್ಲ. ನಮ್ಮದು ಅಡುಗೆ ಮನೆ ಚಿಕ್ಕದು, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್, ಇವಾಗ ರೈಸಿಗೆ ಇಟ್ಟಿದ್ದೀನಿ. ದಾಲಿಗೆ ಸ್ವಲ್ಪ ಬೇಳೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪನೇ ಹಾಕೊಳ್ಳೋದು, ಇಬ್ಬರೇ ಅಲ್ವಾ. ನೆಕ್ಸ್ಟು ಒಂದು ಸ್ವಲ್ಪ ಹೆಸರುಬೇಳೆ. ಓಕೆ ಫ್ರೆಂಡ್, ಇವಾಗ ಬೇಳೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಕುಕ್ಕರ್ಗೆ. ಎಷ್ಟು ಬೇಕು ನೀರು ನೋಡಿ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ. ಓಕೆ ಫ್ರೆಂಡ್, ಇವಾಗ ಲಿಡ್ ಕ್ಲೋಸ್ ಮಾಡಬೇಕು. ಒಂದು 3 to 4 ವಿಷಲ್ ಬಂದರೆ ಸಾಕು. ಸ್ಮ್ಯಾಶ್ ಆಗಿರುತ್ತೆ ಬೇಳೆ ಎಲ್ಲ. ಓಕೆ ಫ್ರೆಂಡ್, ಈ ಕಡೆ ರೈಸ್ ಕೂಡ ಎಲ್ಲ ಕುಕ್ ಆಗ್ತಿದೆ. ನಾವು ಯೂಸ್ ಮಾಡೋದಿದೆ ಅಕ್ಕಿ, ಬ್ರೌನ್ ರೈಸು. ನಾವು ಸ್ವಲ್ಪ ಕುಕ್ ಆಗಬೇಕು ಅದು. ಓಕೆ ಗೈಸ್, ಇವಾಗ ರೈಸ್ ಆಯಿತು. ಕುಕ್ಕರ್ ಕೂಗೈತೆ. ಇವಾಗ ತರಕಾರಿ ಹಚ್ಕೊಂಡ್ಬಿಡ್ತೀನಿ ಸಾಂಬಾರಿಗೆ. ಫ್ರೆಂಡ್, ಇವಾಗ ಒಂದೆರಡು ಮೊಟ್ಟೆ ಇತ್ತು, ಒಂದು 3. ಇವಾಗ ಬೇಯಕ್ಕೆ ಇಡ್ತಾ ಇದ್ದೀನಿ. ಓಕೆ ಫ್ರೆಂಡ್, ಇವಾಗ ಒಂದು 50% ಕೆಲಸ ಎಲ್ಲ ಮುಗ್ದಿದೆ. ಅಡುಗೆದು ಮಾತ್ರ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಈ ಮೊಟ್ಟೆಗೆ ಯಾಕೆ ಆಯಿಲ್ ಹಾಕಿದ್ದು ಅಂತ ಕೇಳ್ಬೋದು ನೀವು. ಯಾಕಂದರೆ ಮೊಟ್ಟೆ ಕುದಿಯುವಾಗ ಅದು ಉಪ್ಪು ಬರುತ್ತೆ ನೋಡಿ, ಒಂಥರ ನೊರೆ ನೊರೆ ಥರ, ಆ ಥರ ಬರಲ್ಲ. 1 to 3 ಡ್ರಾಪ್ಸ್ ಆಯಿಲ್ ಹಾಕೋದ್ರಿಂದ. ಅದಕ್ಕೋಸ್ಕರ ಹಾಕಿದಷ್ಟೇ. ಇದೊಂದು ಟಿಪ್ಸ್ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಮೇ ಬಿ ಕೆಲವರಿಗೆ ಗೊತ್ತಿರ್ಬೋದೇನೋ, ಗೊತ್ತಿಲ್ಲದವರಿಗೆ ಯೂಸ್ ಆಗಲಿ ಅಂತ ಅಷ್ಟೇ.
ನಾವು ಏನು ಬೇಳೆ ಬೇಯಿಸ್ಕೊಂಡಿದ್ವಿ ಅದ್ರದ್ದು ಏರ್ ಎಲ್ಲ ಹೋಗಿದೆ. ಓಪನ್ ಮಾಡಿ ನೋಡಬೇಕು ಹೇಗಾಗಿದೆ ಅಂತ. ನೋಡಿ ಬೇಗ ಬೇಗ ಸಾಂಬಾರಿಗೆ ಒಗ್ಗರಣೆ ಹಾಕಿ. ವಾವ್, ಈ ಥರ ಫುಲ್ಲು ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್. ಒಂದು 3 ಕೂಗಿಗೆ ಈ ಥರ ಎಲ್ಲ ಸ್ಮ್ಯಾಶ್ ಆಗಿದೆ. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಇರೋದಿಬ್ಬರೇ ಅಲ್ವಾ ಅಂತ. ಓಕೆ ಫ್ರೆಂಡ್, ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಆಯಿಲ್ ಹಾಕೋಬೇಕು. ಓಕೆ ಫ್ರೆಂಡ್, ಇವಾಗ ಆಯಿಲ್ ಬಿಸಿಯಾಗಿದೆ. ಸ್ವಲ್ಪ ಜೀರಿಗೆ, ನೆಕ್ಸ್ಟು ಸ್ವಲ್ಪ ಕಸೂರಿ ಮೆಂತಿ, ನೆಕ್ಸ್ಟು ಒಣಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ, ಓಕೆ ಫ್ರೆಂಡ್, ಇವಾಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇದೇ ಟೈಮಲ್ಲಿ ಆನಿಯನ್ ಸೇರಿಸ್ಕೋಬೇಕು. ಓಕೆ ಫ್ರೆಂಡ್, ಈರುಳ್ಳಿ ಬೇಗ ಕುಕ್ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಬೇಗನೆ ಕುಕ್ ಆಗುತ್ತೆ. ಇದು ಒಂದು 10 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನು ಆಯಿಲಲ್ಲಿ. ಆವಾಗ ಚೆನ್ನಾಗಿ ಟೇಸ್ಟ್ ಇರುತ್ತೆ ದಾಲ್ದು. ಓಕೆ ಫ್ರೆಂಡ್, ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ, ಇವಾಗ ಫ್ರೈ ಆಗಿದೆ ನೋಡ್ಬೋದು ನೀವು. ಇದೇ ಟೈಮಲ್ಲಿ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಟ್ಟಿದ್ದೀನಿ. ನಾನು ಯಾವಾಗಲೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ದಾಲ್ಗಳಿಗೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಇದೆ, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಓಕೆ ಫ್ರೆಂಡ್, ಇವಾಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇದೇ ಟೈಮಲ್ಲಿ ಟೊಮೊಟೊ ಸೇರಿಸ್ಕೋಬೇಕು. ಟೊಮೊಟೊನ ಹೇಗೆ ಫ್ರೈ ಮಾಡಬೇಕಂದ್ರೆ ಫುಲ್ಲು ಗೊಜ್ಜು ಥರ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಟೈಮಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತಿದ್ದೀನಿ, ಬೇಗ ಸ್ಮ್ಯಾಶ್ ಆಗುತ್ತಂತ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್, ಟೊಮೊಟೊ ಎಲ್ಲ ಒಂದು ಅರ್ಧ ಕುಕ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳಿ. ಗರಂ ಮಸಾಲ ಇಲ್ಲ ಅಂತ ಅಂದರೆ ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೋಬೋದು. ನೆಕ್ಸ್ಟು ಒಂದೇ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೌಡರ್ಗಳು ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿಯುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿ ಈ ಥರ. ಓಕೆ ಫ್ರೆಂಡ್, ಇವಾಗ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿ ಸೈಡಿಂದ ಆಯಿಲ್ ಬಿಡ್ತಿದೆ. ಇದೇ ಟೈಮಲ್ಲಿ ನಾವೇನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರ್ತೀವಿ ಬೇಳೆ, ಅದನ್ನು ಸೇರಿಸ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ತುಂಬ ಗಟ್ಟಿ ಇತ್ತು ಅಂತ. ಇವಾಗ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದು ಇವಾಗ ಕುದಿಬೇಕು ಚೆನ್ನಾಗಿ. ಓಕೆ ಫ್ರೆಂಡ್, ಇವಾಗ ಸೈಡಿಂದ ಎಲ್ಲ ಕುದೀತಾ ಇದೆ. ಇದೇ ಟೈಮಲ್ಲಿ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ. ಪುದೀನ ಆಪ್ಷನಲ್ಲು, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಅಷ್ಟೇ.
ಈ ಥರ ಒಂದು ಮಿಕ್ಸ್ ಕೊಡಿ. ಬೇಳೆ ಅಲ್ವಾ ತಳ ಹಿಡಿತಾ ಇರುತ್ತೆ, ನೋಡ್ಕೊಂಡು ಮಿಕ್ಸ್ ಕೊಟ್ಕೊಳ್ಳಿ. ಇದಿಷ್ಟೇ ಫ್ರೆಂಡ್. ಇದೀಗ ಲೈಟಾಗಿ ಒಂದು ಕುದಿ ಬಂದರೆ ಹಾಗೆ ಹೋಗ್ಬಿಡತ್ತೆ ದಾಲು. ಓಕೆ ಫ್ರೆಂಡ್, ಇವಾಗ ಅಡುಗೆ ಎಲ್ಲ ಮುಗೀತು. ಒಂದು ಮೊಟ್ಟೆ ಸುಲಿದ್ಬಿಟ್ರೆ ಆಗೋಗ್ಬಿಡತ್ತೆ ಸಿಪ್ಪೆನ. ಸ್ವಲ್ಪ ಪಾತ್ರೆಗಳೈತೆ ತೊಳ್ಕೊಂಡು ಬಿಡ್ತೀನಿ. ಅದು ಲೈಟಾಗಿ ಕುದಿಬೇಕು ದಾಲು. ಬೇಕಂದರೆ ಇನ್ನೊಂದ್ಸಲ ಕಡಾಯಿಗೆ ಒಂದು ಸ್ವಲ್ಪ ಆಯಿಲು, ಒಂದು ಸ್ವಲ್ಪ ತುಪ್ಪ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಾಕೊಂಡು ಮತ್ತೆ ಒಗ್ಗರಣೆ ಕೊಟ್ಕೋಬೋದು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು. ನಾನೇನು ಬೇಡ ಅಂತ ಸುಮ್ಮನಾಗಿದ್ದೀನಿ. ಟೈಮ್ ಆಗಿಬಿಟ್ಟಿದೆ ಅದಕ್ಕೇ ಊಟಕ್ಕೆ, ಅದಕ್ಕೆ ಸಾಕಷ್ಟೇ ಅಂತ ಸುಮ್ಮನಾಗಿದ್ದೀನಿ. ಇವಾಗ ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಂಡು ಹಸ್ಬೆಂಡಿಗೆ ಎಬ್ಬಿಸಿ ಊಟ ಹಾಕ್ಕೊಡ್ಬೇಕು. ಆ್ಯಂಡ್ ಇವಾಗ ಅಡುಗೆ ಎಲ್ಲ ಮುಗೀತು, ಕೆಲಸನೂ ಮುಗೀತು, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯಿತು. ನಿಮ್ಗೊಂದು ವಿಷಯ ಹೇಳೋಣ ಅಂದ್ಕೊಂಡು ಬಂದೆ ನಾನು. ಪಾತ್ರೆ ತೊಳಿತೀವಲ್ಲ, ಈ ಥರ ಸ್ಪಂಜ್ ಇರುತ್ತಲ್ಲ, ಇದನ್ನು ಪಾತ್ರೆ ತೊಳೆದ್ಮೇಲೆ ಅಲ್ಲೇ ಬಿಡಬಾರ್ದಂತೆ. ಯಾಕಂದರೆ ಇದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗಿ ಕ್ಯಾನ್ಸರ್ ಬರೋ ಲಕ್ಷಣ ಇರುತ್ತೆ ಅಂತ ಹೇಳ್ತಾರೆ. ನಾನು ಎಲ್ಲೋ ಹಿಂಗೆ ಫೋನಲ್ಲಿ ನೋಡಿದ್ದು. ಬಿಸಿಲಲ್ಲಿ ಇಡಬೇಕು, ಇಲ್ಲ ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲ ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತಿರಬೇಕು. ವಾರಕ್ಕೊಂದು ಚೇಂಜ್ ಮಾಡ್ಬೋದು, ಬಟ್ ಇನ್ನೂ ಹಾಳಾಗಿರಲ್ಲ, ಏನಿಲ್ಲ. ವಾರಕ್ಕೊಂದು ಚೇಂಜ್ ಮಾಡೋಕ್ಕೆ ಮನಸ್ಸಾಗಲ್ಲ. ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಪ್ಲೀಸ್ ಎಲ್ಲರೂ ಇದೊಂದು ಫಾಲೋ ಮಾಡಿ. ಬ್ಯಾಕ್ಟೀರಿಯಾಗಳು ಸೋಪಲ್ಲಿ ಸಾಯಲ್ವಾ ಅಂತ ಕೇಳಿದ್ರೆ ಇಲ್ವಂತೆ, ಅವು ಸೋಪ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾವಂತೆ. ಅದಕ್ಕೆ ಯಾಕೆ ಬೇಕು ಅಂತ ಸುಮ್ಮನೆ ಫ್ರಿಜ್ಜಲ್ಲಿ ಇಡೋಕ್ಕೇನು ಭಾರ ಆಗುತ್ತಾ, ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಮೇಲೆ ಐಸ್ ಕ್ಯೂಬ್ ಇರುತ್ತಲ್ಲ, ಅಲ್ಲಿ ಇಟ್ಬಿಡ್ತೀನಿ. ಫಿನಿಶ್. ಟೇಕ್ ಇಟ್. ಓಕೆ, ಇವಾಗ ಊಟ ಎಲ್ಲ ಮುಗೀತು. ನೆಕ್ಸ್ಟು ಸ್ವಲ್ಪ ಕಸ ಹೊಡ್ಕೊಂಡು ಸ್ನಾನಕ್ಕೆ ಹೋಗ್ಬೇಕು. ಇವತ್ತು ಲೇಟೇ ಆಗೋಯಿತು, ಟೈಮಲ್ಲೇ 5 ಗಂಟೆ ಆಗೈತೆ. ಕಸ ಹೊಡೆದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು. ಬೇಗ ಹಸ್ಬೆಂಡ್ ಹೊರಡ್ತಾರೆ ಇವಾಗ. ನಾನು ಅವ್ರು ಹೋಗಿದ ತಕ್ಷಣ ಸ್ನಾನಕ್ಕೆ ಹೋಗ್ಬಿಡ್ತೀನಿ.
ಓಕೆ ಫ್ರೆಂಡ್, ಎಲ್ಲ ಕೆಲಸ ಮುಗೀತು. ಟೈಮ್ ಬಂದು 6:30 ಆಗಿದೆ. ಎಲ್ಲ ಮುಗಿಸೋ ವರ್ಷಕ್ಕೆ ಎಷ್ಟೊತ್ತಾಯಿತು. ಪೂಜೆ ಕೂಡ ಆಯಿತು, ಸ್ನಾನ ಎಲ್ಲ ಆಯಿತು. ಇವಾಗ ಸ್ವಲ್ಪ ಬಟ್ಟೆಗಳು ನೆನೆಸಿದ್ದೆ, ಅದು ಮಷಿನ್ಗೆ ಹಾಕಬೇಕು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ, ಆ್ಯಂಡ್ ರೆಸಿಪಿ ಹೇಗಿತ್ತು ಅಂತ ಟ್ರೈ ಮಾಡಿ ಹೇಳಿ. ಓಕೆ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.